ಹಾ ಮಕ್ಕಳ, 42ನೇ ಕ್ವಶನ್ ನೋಡೋದಾದ್ರೆ, ದ ಪರ್ಸೆಂಟೇಜ್ ಆಫ್ ಕಾಪರ್ ಅಂಡ್ ಆಕ್ಸಿಜನ್ in samples CuO obtained by different methods were found to be the same. The illustrate the law. This is illustrate. Okay, and this illustrate the law of. ಅವರೇ ಹೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ಪ್ರೀವಿಯಸ್ ಒನ್ನಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ವಾಟರ್ ಅನ್ನೋದನ್ನ ಯಾವ ಸೋರ್ಸ್ ಇಂದ ಬೇಕಾದರೂ ತಗೊಳ್ಳಿ ಅಲ್ವಾ. ಹೈಡ್ರೋಜನ್ ಅಂಡ್ ಆಕ್ಸಿಜನ್ ವಿಲ್ ಬಿ ಇನ್ ದ ರೇಷಿಯೋ ಆಫ್ ಎಷ್ಟು ಅಂತ ಕೇಳಿದ್ರೆ 2:1. ಇವ್ರು ಕೊಟ್ಟಿರೋದು ಹಾಗೇನೆ. ಹಾಗಾದ್ರೆ ಇದು ಯಾವ್ದು ಬರಬೇಕು? ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಕರೆಕ್ಟಾ? ನೋಡಿದ ತಕ್ಷಣನೇ ಹೇಳ್ಬೋದು. ಓಕೆ, ರೈಟ್ ಮಕ್ಕಳ. ನೆಕ್ಸ್ಟ್, ದ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್ ವಾಸ್ ಗಿವನ್ ಬೈ. ಇದು ಕಂಪ್ಲೀಟ್ಲಿ ಏನಾಗಿರುತ್ತೆ? NCERT ಬೇಸಿಸ್ ಇರುತ್ತೆ. NCERT ಬುಕ್ ಅನ್ನ ನೀವು ಓದಲೇಬೇಕಾಗುತ್ತೆ. ಹೇಳ್ತೀರಾ? ಡೆಫಿನೆಟ್ ಪ್ರಪೋರ್ಷನ್ಸ್ ಅಂತ ಇದೆ. ಯಾರು ಕೊಟ್ಟಿದ್ದು? ಪ್ರೌಸ್ಟನ್ ಅವರು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಾಂಪೌಂಡ್ಸ್ ಇಲಿಸ್ಟ್ರೇಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್? ಮಕ್ಕಳ ನೋಡಿ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಡೆಫಿನೇಷನ್ ಗೊತ್ತಿರುತ್ತೆ ನಿಮಗೆ. ಹಾಗೆ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ ಬರೋಣ. H2O ಅಂತ ಇದೆ. H2O ನಲ್ಲಿ ವಾಟ್ ಇಸ್ ದ ರೇಷಿಯೋ ಆಫ್ ಹೈಡ್ರೋಜನ್ ಇಸ್ ಟು ಆಕ್ಸಿಜನ್ ಅಂತ ಕೇಳಿದ್ರೆ 2:1. ಅದೇ Na2O ಅಂದ್ರೆ 2:1. ಅರ್ಥ ಆಗ್ತಿದೆಯಾ? ರೈಟ್. ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಲ್ಲಿ ನೋಡೋದಾದ್ರೆ, ಮೆಗ್ನೀಷಿಯಂ ಆಕ್ಸೈಡ್ ಒಮ್ಮೆ ನೋಡಿ, MgO ಇದೆ, 1:1 ಇದೆ, Na2O ಇದೆ. ಅರ್ಥ ಮಾಡ್ಕೋಬೇಕಿಲ್ಲಿ. ಹಾಗಾದ್ರೆ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅಂತ ಹೇಳುವಾಗ ಅರ್ಥ ಆಗ್ತಿದೆಯಾ? ಒಂದೇ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಜೊತೆನಲ್ಲಿ ಡಿಫರೆಂಟ್ ರೇಷಿಯೋದಲ್ಲಿ ಇರಬೇಕು. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ Na2O ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅದೇ ರೀತಿ ನೋಡಿ, Na2O ಅಂಡ್ BaO ಆಲ್ಸೋ. ಹಾಗಾದ್ರೆ ಇದು ಬರೋದೇ ಇಲ್ಲ. ಮೊದಲನೇ ಆಪ್ಷನ್ ರೂಲ್ಡ್ ಔಟ್ ಆಯ್ತು, ಸೆಕೆಂಡ್ ಆಪ್ಷನ್ ರೂಲ್ಡ್ ಔಟ್ ಆಯ್ತು, ಥರ್ಡ್ ಆಪ್ಷನ್ ರೂಲ್ಡ್ ಔಟ್ ಆಯ್ತು. ನೀವು ಬೇಕಂದ್ರೆ ಅಟಾಮಿಕ್ ಮಾಸಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಬೇಕಂದ್ರೆ ಮಾಡಬಹುದು. ಓಕೆ, ಫೈನಲ್ ಆನ್ಸರ್ ವಿಲ್ ಬಿ ದಿಸ್ ಒನ್. ನೋಡೋಣ ಏನಾಗುತ್ತೆ ಅಂತ. ಸಪೋಸ್ SnCl2 ಇದೆ. ಮಕ್ಕಳ ನೋಡ್ಕೊಳ್ಳಿ, ಟಿನ್ ಅದು ಪೀರಿಯಾಡಿಕ್ ಟೇಬಲ್ ಇದೆಯಾ? ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಟಿನ್ ಅಂತ ಇದೆ ನೋಡಿ. ಅದ್ರದ್ದು ಅಟಾಮಿಕ್ ನಂಬರ್ ಎಷ್ಟಿದೆ ಮತ್ತೆ ಅಟಾಮಿಕ್ ಮಾಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ 119 ಇರುತ್ತೆ. ಇಷ್ಟು 2 ಕ್ಲೋರಿನ್ ಇದೆ ನೋಡ್ಕೊಳ್ಳಿ, 2 ಇಂಟು 35.5 ಇದೆ. ಹಾಗೆ ಇಲ್ಲಿ ಬರೋಣ, SnCl4 ಇದೆ, 119 ಇರುತ್ತೆ, 4 ಇಂಟು 35.5 ಇದೆ. ಮಕ್ಕಳ ಇಲ್ಲಿ ನೋಡಿ, 119 ಸೇಮ್ ಇದೆ. ಹಾಗಾದ್ರೆ ಇವೆರಡನ್ನು ಬಿಟ್ಬಿಡೋಣ. ಉಳ್ಕೊಂಡಿರೋದೇನು? 2 ಇಂಟು 35.5. ಕರೆಕ್ಟಾ? ಹಾಗಾದ್ರೆ ಇಷ್ಟು 4 ಇಂಟು 35.5. ಅರ್ಥ ಮಾಡ್ಕೊಳ್ಳಿ, 35.5 ಹೋಗುತ್ತೆ. 2:4 ಆದ್ರೆ 1:2. ಹಾಗಾದ್ರೆ ಇದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನಾವು? ಓಕೆನಾ? ಎಸ್, ಅರ್ಥ ಆಗಿದೆ ಅನ್ಕೊಂತೀನಿ. NCERT ನಲ್ಲಿ ಎಕ್ಸಾಂಪಲ್ಸ್ ಓದಲೇಬೇಕು. ಓದಿದ್ರೆ ತುಂಬಾ ಈಸಿ ಮಾಡೋದು. ನೆಕ್ಸ್ಟ್, 45. Among the following pairs of compounds, the one that illustrate the law of multiple proportions is, ನೋಡಿದ ತಕ್ಷಣ ಹೇಳ್ಬೋದು ಯಾವ್ದಂತೆ ಅಲ್ವಾ? ನೋಡಿ, ಇದು ಬರಲ್ಲ. ಯಾಕೆ? ನೈಟ್ರೋಜನ್ ಒಂದೇ ಇದೆ, ಹೈಡ್ರೋಜನ್ ಅಂಡ್ ಕ್ಲೋರಿನ್. ಸಿ ಇಲ್ಲಿ ಸಲ್ಫರ್, ಇದು ಕೂಡ ಬರೋದಿಲ್ಲ. ಯಾಕೆ ಹೇಳಿ? ಸಲ್ಫೇಟ್ ತರ ಇದೆ, ಅಲ್ಲಿ ಸಲ್ಫೈಡ್ ತರ ಇದೆ. H2S ಅಂಡ್ SO2 ನೆನ್ಪಿಟ್ಕೊಂಡಿರ್ಬೇಕು. ಮಾಸಸ್ ವೇರಿಯೇಷನ್ ಆಗುತ್ತೆ. ಇಲ್ಲಿ ಕಾಪರ್ ಸೇಮ್ ಇರುತ್ತೆ. ಕರೆಕ್ಟ್. ಆಕ್ಸಿಜನ್ ಅಮೌಂಟ್ ನೋಡಿ, ಎರಡು ಕಡೆ ಒಂದೊಂದೇ ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರಬೇಕು? 1:2 ರೇಷಿಯೋ ಬರಬೇಕು. 1:2 ರೇಷಿಯೋ ಅನ್ನೋದನ್ನ ಕಾನ್ಸ್ಟೆಂಟ್ ಅಂದ್ಕೊಂಬೇಡಿ. ಅಲ್ಲಿ ಬರ್ತಾ ಇರೋದು ನೋಡಿ, ಕಾಪರ್ ಇಷ್ಟು ಆಕ್ಸಿಜನ್, ಇದರಲ್ಲಿ 2 ಇಂಟು ಕಾಪರ್ ಇಷ್ಟು ಆಕ್ಸಿಜನ್ ಅಲ್ವಾ ಮಕ್ಕಳ? ರೈಟ್. ಹಾಗಾದ್ರೆ ಆಕ್ಸಿಜನ್ ಕ್ಯಾನ್ಸಲ್ ಆಗುತ್ತೆ. ಕಾಪರ್ಗಳ ರೇಷಿಯೋ ಎಷ್ಟಿದೆ ನೋಡಿ, Cu:2Cu. Cu ಕ್ಯಾನ್ಸಲ್ ಆದ್ರೆ 1:2 ಬರುತ್ತೆ. ಅದು 1:4 ಬರ್ಬಹುದು, 1:3 ಬರ್ಬಹುದು. ಓಕೆ, ರೈಟ್. ಹಾಗಾದ್ರೆ ಆಪ್ಷನ್ ಯಾವ್ದಾಗ್ತಾ ಇದೆ? ಆಪ್ಷನ್ ಡಿ. ಓಕೆ,
ನೆಕ್ಸ್ಟ್ ಹೋಗೋಣ. 46 ಇದನ್ನ ಓದಬೇಕು. ಹಾಗಾದ್ರೆ ನೀವು ಇದನ್ನ ಓದೋದಾದ್ರೆ ನೋಡೋಣ ಎಷ್ಟು ಜನ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೀರಾ ಅಂತ. ಓಕೆ, ಹೇಳ್ತೀರಾ? ಹೇಳಿ. 2 samples of lead oxide were separately reduced to metallic lead by heating in a current of hydrogen. The weight of lead from one oxide was half the weight of lead obtained from other oxide. The data illustrates. ಯಾವುದನ್ನ illustrate ಮಾಡ್ತಾ ಇದೆ? ಯೋಚನೆ ಮಾಡಿ. Law of reciprocal proportions, law of constant proportions, law of multiple proportions, law of equivalent proportions ಅಂತ ಹೇಳಿ. ತುಂಬಾ ಸಿಂಪಲ್ ಆಗಿದೆ, ಇಷ್ಟೊತ್ತು ಮಾಡಿದ್ವಲ್ಲ. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಅವರೇ ಕೊಟ್ಟಿದ್ದಾರೆ ನೋಡಿ. ಲೆಡ್ ಆಕ್ಸೈಡ್ ವರ್ ಸೆಪರೇಟ್ಲಿ ರೆಡ್ಯೂಸ್ಡ್ ಅಲ್ವಾ, 2 ಸ್ಯಾಂಪಲ್ ಆಫ್ ಲೆಡ್ ಆಕ್ಸೈಡ್. ಓಕೆ, ಟು ವಾಟ್? ಮೆಟಾಲಿಕ್ ಲೆಡ್. ಲೆಡ್ PbO ಇದ್ದಿದ್ದು Pb ಆಗಿ ಕನ್ವರ್ಟ್ ಆಯಿತು. ದ ವೆಯ್ಟ್ ಆಫ್ ಲೆಡ್ ಫ್ರಮ್ ಒನ್ ಆಕ್ಸೈಡ್ ವಾಸ್ ಹಾಫ್ ಆಫ್ ದ ವೆಯ್ಟ್ ಆಫ್ ಲೆಡ್ ಒಬ್ಟೈನ್ಡ್ ಬೈ ಅದರ್ ಒನ್. ಹಾಗಾದ್ರೆ ಇದು ಫಸ್ಟ್ ಮೆಥಡ್ ಅಂದ್ಕೋ. ಸೆಕೆಂಡ್ ಮೆಥಡ್ ಅಲ್ಲಿ ನೋಡು, PbO ಈಸ್ ಹಾಫ್ Pb ಅಂತ. ಇದು ಸೆಕೆಂಡ್ ಆಪ್ಷನ್, ಸೆಕೆಂಡ್ ವೇ. ಹಾಗಾದ್ರೆ ಇವೆರಡರಲ್ಲೂ ಬಂದಿರೋ ಲೆಡ್ಗಳದ್ದು ರೇಷಿಯೋ ಎಷ್ಟಿದೆ ನೋಡು, 1/2:1 ಇದೆ. ದಟ್ ಇಸ್ ನಥಿಂಗ್ ಬಟ್ 1:2. ನೋಡಿ, ಪದೇ ಪದೇ ಅದೇನು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೇಕು, ಏನ್ ಹೇಳ್ಬೇಕು, 1:2ನೇ ಬರ್ತಾ ಇದೆ. ಓಕೆ, ಹಾಗಂತ ಅದೇ ಆನ್ಸರ್ ಅಲ್ಲ. ಓಕೆ, ಹಾಗಾದ್ರೆ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅಲ್ಲಿ ಇರಬೇಕು ಆ ಎಲಿಮೆಂಟ್ ಅಂತ ಅಷ್ಟೇ. ನೆಕ್ಸ್ಟ್, ಇನ್ ಎ ಕಾಂಪೌಂಡ್ A, 1 gram of nitrogen unites. ಅರ್ಥ ಮಾಡ್ಕೊಳ್ಳಿ, 1 gram of nitrogen unites with 0.57 gram of oxygen. In compound B, 2 gram of nitrogen combines with 2.24 gram of oxygen. In compound C, 3 gram of nitrogen combines with 5.11 gram of oxygen. These results obey the following law. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ. 1 ಗ್ರಾಮ್ ನೈಟ್ರೋಜನ್, 2 ಗ್ರಾಮ್ ನೈಟ್ರೋಜನ್, 3 ಗ್ರಾಮ್ ನೈಟ್ರೋಜನ್, ಹೌದಲ್ವಾ? ಹಾಗಿದ್ರೆ ಇದರ ರೇಷಿಯೋ ಬರಿತಾ ಹೋಗ್ತೀನಿ ಒಂದೇ ಒಂದು ಸೆಕೆಂಡ್. ನೋಡಿ ಇಲ್ಲೇನೆ ಹೇಗಿರುತ್ತೆ ಅಲ್ವಾ? ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ? ಆಕ್ಸಿಜನ್ ಎಷ್ಟು ಕಂಬೈನ್ ಆಗ್ತಾ ಇದೆ? 0.57. ಫಸ್ಟ್ ಮೆಥಡ್ ನಾನು ಹೇಳ್ತಾ ಇರೋದು ಏನಲ್ಲಿ 0.57 1. ಕರೆಕ್ಟಾ? ಅದೇ ರೀತಿ ಇನ್ನೊಂದು ಯಾವ್ದಿದೆ? ಸೆಕೆಂಡ್ ಒನ್ 2 ಗ್ರಾಮ್ ಅಲ್ವಾ? ನೋಡಿ ಅದೆಷ್ಟಿದೆ? 2.24 ಗ್ರಾಮ್ 2 ಇದೆ. ಅದೇ ರೀತಿ 5.11 ಹೌದಲ್ವಾ? 5.11 3 ಗ್ರಾಮ್ ಇದೆ. ಹಾಗಾದ್ರೆ ನಾವಿಲ್ಲಿ ನೋಡೋದಾದ್ರೆ ಇದೆಲ್ಲದ್ರಲ್ಲೂ ಒಂದು ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಏನು? ನೈಟ್ರೋಜನ್ ಒಂದೊಂದು ಯೂನಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಷ್ಟೇ, ಒಂದೊಂದು ಗ್ರಾಮ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಹಾಗಾದ್ರೆ ಈಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಮಕ್ಕಳ ನೋಡ್ಕೊಳ್ಳಿ, ಇದರಲ್ಲಿ ತುಂಬಾ ಸಿಂಪಲ್ ಆಗಿ ನಾವು ನೋಡೋದಾದ್ರೆ 0.57 ಗ್ರಾಮ್ ಇದರಲ್ಲಿ 2 ಗ್ರಾಮ್ಸ್ಗೆ ಎಷ್ಟು ಬರುತ್ತೆ? ಇಲ್ಲಿ ಹಾಫ್ ಮಾಡ್ಕೊಂಡ್ರೆ 1 ಗ್ರಾಮ್ ಅಂತಾನೆ ತಗೋ. ಇದರಲ್ಲಿ 1 ಗ್ರಾಮ್ ಅಂದ್ರೆ ಇದರಲ್ಲಿ ಎಷ್ಟು ಬರಬೇಕು? 1.12 ಗ್ರಾಮ್ ಬರ್ಬೇಕಾ? ಹೌದಲ್ವಾ? ರೈಟ್. ಹಾಗಾದ್ರೆ ಇದರಲ್ಲಿ 5.11 ಅಂದ್ರೆ 5.11 ಬೈ 3 ಮಾಡು, ಎಷ್ಟು ಬರ್ತಾ ಇದೆ? 3 1s ಕರೆಕ್ಟಾ? ಇಂಟು ಉಳ್ಕೊಂತು 3 7s ಕರೆಕ್ಟಾ? 0.3. ಹಾಗಾದ್ರೆ 1.73 ಹೌದಲ್ವಾ? 1.703 ಕರೆಕ್ಟ್. 1.703 ಬರ್ತಾ ಇದೆ. ಈಗ ನೋಡೋದಾದ್ರೆ ಇದರ ಸಿಂಪಲ್ ರೇಷಿಯೋಸ್ ಎಷ್ಟು ಬರುತ್ತೆ ಹೇಳ್ತೀರಾ? ಹಾಗಾದ್ರೆ ಇದನ್ನ ಡಿವೈಡೆಡ್ ಬೈ 0.57 ಮಾಡು, ಲೀಸ್ಟ್ ನಂಬರ್ ಅದಲ್ವಾ? ಡಿವೈಡೆಡ್ ಬೈ 0.57 ಡಿವೈಡೆಡ್ ಬೈ 0.57 ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ನೋಡಿ? 1:2:3ನೇ ಬರ್ತಾ ಇದೆ. ಹೌದಾ ಮಕ್ಕಳ? ಅಪ್ರಾಕ್ಸಿಮೇಟ್ಲಿ ಗುಡ್. ಹಾಗಾದ್ರೆ ಈಗ ಹೇಳಿ, ಇವುಗಳ ರೇಷಿಯೋ ನೋಡಿ. ನಾನು ಇದನ್ನೇನ್ ಮಾಡಿದೀನಿ? 1 ಗ್ರಾಮ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು 2 ಗ್ರಾಮ್ಸ್ಗೆ ಇಷ್ಟ ಆದ್ರೆ 1 ಗ್ರಾಮ್ಗೆ ಎಷ್ಟಾಗುತ್ತೆ? ಹಾಫ್ ಆಗುತ್ತೆ. 3 ಗ್ರಾಮ್ಸ್ಗೆ ಇಷ್ಟ ಆದ್ರೆ 1 ಗ್ರಾಮ್ ಎಷ್ಟಾಗುತ್ತೆ ಹೇಳಿ? ಡಿವೈಡೆಡ್ ಬೈ 3 ಮಾಡ್ತೀರಾ
ಹಾಗಾದ್ರೆ ದಿಸ್ ಇಲ್ಲಿಸ್ಟ್ರೇಟ್ ಏನನ್ನ ಇಲ್ಲಿಸ್ಟ್ರೇಟ್ ಮಾಡ್ತಿದೆ? ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಅರ್ಥ ಮಾಡ್ಕೊಡಿ. ಓಕೆ, ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಸ್ ಅಷ್ಟೇ. ನೆಕ್ಸ್ಟ್, ಈ ಕೊಟ್ಟಿರೋದ್ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಂಡಿಕೇಟ್ಸ್ ದಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಈಸ್ ಬೀಯಿಂಗ್ ಫಾಲೋಡ್? ಹೇಳ್ತೀರಾ? ನೋಡಿ, ನೋಡಿದ ತಕ್ಷಣ ಹೇಳ್ಬೋದು. ಸೆಂಟೆನ್ಸ್ ಅನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸ್ಯಾಂಪಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟೇಕನ್ ಫ್ರಮ್ ಎನಿ ಸೋರ್ಸ್ will have always will always have carbon and oxygen in the ratio 1:2. Law of definite proportion. Carbon forms two oxides, namely CO2 and CO, where mass of oxygen which combines with fixed mass of carbon are in the simple ratio ಎಷ್ಟಂತೆ? 2:1 ಅಂತೆ. ಆಗಬಹುದು ಇದು ಅಲ್ವಾ? ಹಾಗೆ ನೋಡಿ, the magnesium burns in oxygen. The amount of magnesium taken from the reaction is equal to the amount of magnesium in magnesium oxide form. ಹೌದಾ? No. At constant temperature and pressure, 200 ml of hydrogen will combine with 100 ml of oxygen to produce 200 ml of water vapor. ಮಕ್ಕಳ ನೋಡಿ, H2 plus O2 giving rise to ಏನಂತೆ? H2. ಬ್ಯಾಲೆನ್ಸ್ ಆಗಿಲ್ಲ ರಿಯಾಕ್ಷನ್. ಹಾಗಾದ್ರೆ 2H2 ಪ್ಲಸ್ O2 ಗಿವಿಂಗ್ ರೈಸ್ ಟು ವಾಟ್? 2H2. ಇಲ್ಲಿ ನಾವು ನೋಡೋದಾದ್ರೆ 200 ml ಅಂತ ಕೊಟ್ಟಿದ್ದಾರೆ. 200 ml ಕರೆಕ್ಟ್. 100 ml ಆಫ್ ಆಕ್ಸಿಜನ್ ಅಂತೆ. ನಾವು ರೇಷಿಯೋನ ಇಲ್ಲಿ ನೋಡಿ ನಂಬರ್ಸ್ ಇಂದ ತಗೋಬಾರ್ದು, ಅದರ ಮಾಲಿಕ್ಯುಲರ್ ವೇಟ್ಗಳಿಂದ ತಗೋಬೇಕು. ಓಕೆ, ಹಾಗೆ ನೋಡಿದ್ರೆ ಇಲ್ಲಿ ಎಷ್ಟು ಬರಬೇಕು? 200 ml ಅಂತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದು ನೋಡಿ, ಅವ್ರು ಕೊಟ್ಟಿರೋದೇನಂತೆ? ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅಂತ. ಒಂದೇ ಎಲಿಮೆಂಟು ಇನ್ನೊಂದು ಎಲಿಮೆಂಟ್ ಜೊತೆನಲ್ಲಿ ಕಂಬೈನ್ ಆಗುವಾಗ ನೋಡಿ, ಕಾರ್ಬನ್ ಇವೆರಡರಲ್ಲೂ ಸೇಮ್ ಇದೆ, 1:1 ಇದೆ. ಆದ್ರೆ ಆಕ್ಸಿಜನ್ ಎಷ್ಟಿದೆ? 2:1 ಇದೆ. ಇದು ಸೂಟಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್. ಓಕೆ, ರೈಟ್. ನೆಕ್ಸ್ಟ್ 49ನೇ ಕ್ವಶನ್ಗೆ ಹೋಗೋಣ. The molecular weight of oxygen and SO2 are 32 and 64 respectively. Correct. At 15 degrees Celsius and 150 mm of Hg pressure, 1 liter of oxygen contains n molecules. The number of molecules in 2 liter of SO2 under the same conditions of temperature and pressure will be ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ನಾವು ಇಲ್ಲಿ ನೋಡುವಂಥದ್ದು ಮಕ್ಕಳ ನೋಡಿ, ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆಯಂತೆ. ಕರೆಕ್ಟಾ? ಹಾಗಾದ್ರೆ 32 ಅನ್ನೋದನ್ನ ನಾನು 1 ಮೋಲ್ ಅಂತ ತಗೋಬೋದಾ? ಕರೆಕ್ಟ್ ತಾನೆ? ಆಕ್ಸಿಜನ್ 1 ಮೋಲ್ 32 ಗ್ರಾಮ್ಸ್ ಇದೆಯಂತೆ. SO2 64 ಗ್ರಾಮ್ ಇದೆಯಂತೆ. ಅರ್ಥ ಮಾಡ್ಕೊಳ್ಳಿ, ಅದನ್ನು ಕೂಡ 1 ಮೋಲ್ ಅಂತ ಕರಬಹುದು. ಯಾಕೆಂದ್ರೆ ಕಂಪ್ಲೀಟ್ SO2 ಎಷ್ಟು ಮೋಲ್ಸ್ ಇರುತ್ತೆ ಅದರ ಮಾಲಿಕ್ಯುಲರ್ ವೇಟ್ಗೆ ಈಕ್ವಲ್. ಈಗ ಹೇಳು, ಅಕಾರ್ಡಿಂಗ್ ಟು Avogadro's law, equal volumes of all gases contains equal number of molecules under similar conditions of temperature and pressure. Therefore, 1 liter of one gas contains n molecule ಆದರೆ 2 liter of any gases under the same conditions of temperature and pressure will contain what? Double than that one. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದ್ರೆ 1 ಮೋಲ್ ಅನ್ನೋದು 1 ಲೀಟರ್ ಅಲ್ಲಿ ಇದ್ರೆ, ಅಂದ್ರೆ n ಮಾಲಿಕ್ಯೂಲ್ಸ್ ಇದ್ರೆ, ಈ 2 ಲೀಟರ್ಸ್ ಅಲ್ಲಿ ಎಷ್ಟಿರ್ಬೇಕಂತೆ? SO2 2n ಮಾಲಿಕ್ಯೂಲ್ಸ್ ಇರ್ಬೇಕಾ? ಗುಡ್. ಸೊ ದಟ್ ಮಸ್ಟ್ ಬಿ ಆಪ್ಷನ್ ಸಿ. ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್, ಕಲಿಯೋಣಂತೆ. ಆಯ್ತಾ? ನೆಕ್ಸ್ಟ್, 10 dm³ ಆಫ್ ನೈಟ್ರೋಜನ್ ಗ್ಯಾಸ್ and 10 dm³ of gas X at the same temperature contains the same number of molecules. ಹಾಗಾದ್ರೆ ಗ್ಯಾಸ್ X ಅನ್ನೋದು ಏನು ಅಲ್ವಾ? ನೋಡಿ, ನೈಟ್ರೋಜನ್ದು ಮಾಸ್ ಎಷ್ಟಿದೆಪ್ಪ? ಮಾಲಿಕ್ಯುಲರ್ ಮಾಸ್ 14 ಬರ್ತಾ ಇದೆ. ಕರೆಕ್ಟಾ? 14. ಒಂದು ಸೆಕೆಂಡ್, 14 ಅಲ್ವಾ? ಕರೆಕ್ಟ್. 14 ಪ್ಲಸ್ 14
ಎರಡು ನೈಟ್ರೋಜನ್ ಇರೋದ್ರಿಂದ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? 28 ಇರುತ್ತೆ. ಅದೇ ರೀತಿ ಗ್ಯಾಸ್ ಎಕ್ಸ್ ಅನ್ನೋದು ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರಬೇಕು ಅಂದ್ರೆ ಅದ್ರದ್ದು ಮಾಸ್ ಅಷ್ಟೇ ಇರಬೇಕಾ? ಹೌದಲ್ವಾ? ಓಕೆ, ಹಾಗಾದ್ರೆ ಇದರಲ್ಲಿ ಎಷ್ಟು ಬರುತ್ತೆ ನೋಡು. ಇದಾದ್ರೆ ಎಷ್ಟು ಬರುತ್ತೆ? 44 ಬರ್ತಾ ಇದೆ. ಹೈಡ್ರೋಜನ್ನು 2 ಬರ್ತಾ ಇದೆ. ಸಿ ಒ ಅಂದ್ರೆ 12 ಪ್ಲಸ್ ಎಷ್ಟಂತೆ 16, 28 ಬರ್ತಾ ಇದೆ. ಎನ್ ಅಂದ್ರೆ 14 ಪ್ಲಸ್ 16, 30 ಬರ್ತಾ ಇದೆ. ಹೀಗೆ ಹೇಳಿ ಮಕ್ಕಳ, ಯಾವುದರಲ್ಲಿ ಸೇಮ್ ಮಾಸ್ ಇದೆ? ವೆರಿ ಗುಡ್. ಹಾಗಾದ್ರೆ ಸಿ ಒ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಓಕೆ, ಗುಡ್. ಆಪ್ಷನ್ ಬಿ. ನೆಕ್ಸ್ಟ್, ಇವೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್. 1 mole of gas occupies a volume of 22.4 liter. This is derived from famous scientist ಹೇಳಿರೋದು. ಗುಡ್, ಅವೋಗಾಡ್ರೋಸ್ ಲಾ. ಹೌದು ತಾನೆ? ನೆಕ್ಸ್ಟ್, ಅದೇ ರೀತಿ one of the following combination which illustrates the law of reciprocal proportions. Law of reciprocal proportions ಯಾವುದು ಅಲ್ವಾ? ನೋಡ್ಕೊಳ್ಳಿ. ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್ ಅಲ್ಲಿ the two elements combining with the third element must combine with each other in the same ratio or multiple of that ratio of the elements ಅಂತ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ಸಲ್ಫರ್ ಇದೆ ಅಂತ ಅಂದ್ಕೋಣ. ಓಕೆನಾ? ಇಲ್ಲಿ ಕಾರ್ಬನ್ ಇದೆ ಅಂತ ಅಂದ್ಕೋಣ. ಇವೆರಡೂ ಕೂಡ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ. ನೋಡು, ಸಲ್ಫರ್ ಅನ್ನೋದು ಆಕ್ಸಿಜನ್ ಜೊತೆ ಕಂಬೈನ್ ಆದ್ರೆ ಬರೋ ಗ್ಯಾಸ್ ಯಾವುದು? SO2. ಯಾವ ರೇಷಿಯೋದಲ್ಲಿ ಕಂಬೈನ್ ಆಗಿದೆ? 1:2 ರೇಷಿಯೋ. ಸುಮ್ಮನೆ ಹಾಗೆ ತಗೋಣ. ಕಾರ್ಬನ್ ಅನ್ನೋದು ಕೂಡ ಅದೇ ರೇಷಿಯೋದಲ್ಲಿ ಕಂಬೈನ್ ಆದ್ರೆ ಬರೋ ಗ್ಯಾಸ್ ಯಾವುದು? CO. ಅದು ಕೂಡ 1:2 ರೇಷಿಯೋ ಇದೆ. ಹಾಗಿದ್ರೆ ಇವೆರಡೂ ಕೂಡ ಕಂಬೈನ್ ಆಗಿ, ನೆನ್ಪಿಟ್ಕೊಳ್ಳಿ, ಎರಡೂ ಕಂಬೈನ್ ಆದ್ರೆ ಅದೇನ್ ಬರಬೇಕು? CS2 ಬರಬೇಕು. ಕಾರ್ಬನ್ ಡೈಸಲ್ಫೈಡ್ ಅದು ಕೂಡ ಏನಾಗಿದೆಯಂತೆ? 1:2 ರೇಷಿಯೋ. ಅದು ಜಾಸ್ತಿನೂ ಆಗ್ಬೋದಿತ್ತು, ಏನ್ ತೊಂದರೆ ಇಲ್ಲ. ಮಲ್ಟಿಪಲ್ಸ್ ಆಫ್ ದಿಸ್ ರೇಷಿಯೋ, ಇದರ ರೇಷಿಯೋದ ಮಲ್ಟಿಪಲ್ಸ್. ಹಾಗಿದ್ರೆ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್ ಅಂತ ತಗೊಂಡ್ರೆ ಯಾವ್ದು ಬರುತ್ತೆ? ಎ ಪಾಪ್ಯುಲರ್ ಎಕ್ಸಾಂಪಲ್ CS2, CO2 ಅಂಡ್ SO2. ನೆನ್ಪಿರುತ್ತಲ್ವಾ? ಓಕೆ, ಗುಡ್. ನೆಕ್ಸ್ಟ್, equal volumes of two gases A and B are kept in a container at the same temperature and pressure. ಹಾಗಾದ್ರೆ ಅವೋಗಾಡ್ರೋಸ್ ಲಾ is invalid if, ನೋಡ್ಕೊಳ್ಳಿ, ತುಂಬಾ ಸಿಂಪಲ್. ಎರಡು ಗ್ಯಾಸ್ ತಗೊಂಡಿದ್ದಾರೆ, ಎ ಅಂಡ್ ಬಿ, ಒಂದು ಕಂಟೈನರ್ ಅಲ್ಲಿ ಇಟ್ಟಿದ್ದಾರೆ. ಅವೋಗಾಡ್ರೋಸ್ ಲಾ ಯಾವುದರಲ್ಲಿ ವೇರಿ ಆಗ್ತಿದೆ ಅಂತ ನೆನ್ಪಿಟ್ಕೊಳ್ಳಿ. ದ ಗ್ಯಾಸಸ್ ಆರ್ ರಿಯಾಕ್ಟಿವ್ ಇದ್ದಾಗ ಆಗತ್ತಾ? ದ ಗ್ಯಾಸಸ್ ಆರ್ ನಾನ್ ರಿಯಾಕ್ಟಿವ್ ಆಗಿದ್ದಾಗ ಇನ್ವ್ಯಾಲಿಡ್ ಆಗುತ್ತಾ? ಅಥವಾ ಗ್ಯಾಸ್ ಎ ಹ್ಯಾಸ್ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ದ್ಯಾನ್ ಗ್ಯಾಸ್ ಬಿ ಇದ್ದಾಗ ಆಗತ್ತಾ ಅಂತ? ಆಪ್ಷನ್ ಬಂದ್ಬಿಟ್ಟು ನನ್ ಆಫ್ ದೀಸ್. ಯೂಶಲಿ ಕೆಮಿಸ್ಟ್ರಿನಲ್ಲಿ ನನ್ ಆಫ್ ದೀಸ್ ಅನ್ನೋ ಆನ್ಸರ್ ಬರೋದು ರೇರೆಸ್ಟ್ ರೇರ್, ತುಂಬಾ ಅಪರೂಪ ನನ್ ಆಫ್ ದೀಸ್ ಬರುವಂಥದ್ದು. ಯಾಕೆ? ಅವೋಗಾಡ್ರೋಸ್ ಲಾ ಅನ್ನೋದು ಅರ್ಥ ಮಾಡ್ಕೋಬೇಕು. ಅವೋಗಾಡ್ರೋಸ್ ಲಾ ಅನ್ನೋದು ಅಥವಾ ಈಸ್ ಇಂಡಿಪೆಂಡೆಂಟ್, ಇದೆಲ್ಲ ಬರ್ಕೊಳ್ಳಿ, ಈಸ್ ಇಂಡಿಪೆಂಡೆಂಟ್ ಆಫ್ ದ ರಿಯಾಕ್ಟಿವ್ ಆರ್ ನಾನ್ ರಿಯಾಕ್ಟಿವ್ ನೇಚರ್ ಆಫ್ ದ ಗ್ಯಾಸಸ್. ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಅಕಾರ್ಡಿಂಗ್ ಟು ಅವೋಗಾಡ್ರೋಸ್ ಲಾ ಏನ್ ಹೇಳುತ್ತೆ? ಈಕ್ವಲ್ ವಾಲ್ಯೂಮ್ಸ್ ಆಫ್ ಗ್ಯಾಸಸ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಶುಡ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಹಾಗಿದ್ರೆ ನನ್ ಆಫ್ ದಿಸ್ ಕರೆಕ್ಟ್ ಆಗುತ್ತಲ್ವ ಮಕ್ಕಳ? ಇಸ್ ಇಟ್ ಕರೆಕ್ಟ್? ಓಕೆ, ರೈಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೇಳಿ, ಮಾಲಿಕ್ಯುಲರ್ ಮಾಸ್ ಈಸ್ ಡಿಫೈನ್ಡ್ ಆಸ್ ದ ಅಂತ ಕೊಟ್ಟಿದೆ. ಏನಂತೆ? ಮಾಸ್ ಆಫ್ ಒನ್ ಆಟಮ್ ಕಂಪೇರ್ಡ್ ವಿತ್ ದ ಮಾಸ್ ಆಫ್ ದ ಒನ್ ಮಾಲಿಕ್ಯೂಲ್.
ಕರೆಕ್ಟಾ? ಇಲ್ಲ. ಮಾಸ್ ಆಫ್ ಒನ್ ಆಟಮ್ ಕಂಪೇರ್ಡ್ ವಿತ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್. ಇಲ್ಲ. ನಮಗೆ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇದೆ. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಎನಿ ಸಬ್ಸ್ಟೆನ್ಸ್ ಕಂಪೇರ್ಡ್ ವಿತ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಅರ್ಥ ಆಗ್ತಿದ್ಯಾ? ರೈಟ್. ಹಾಗಿದ್ರೆ ಮುಂದೆ ಹೋಗ್ಬೋದಲ್ಲ? ಸೊ ಆಪ್ಷನ್ ಸಿ. ಈಗ ನೋಡ್ಕೊಳ್ಳಿ ಮಕ್ಕಳ, 1 AMU ಅಂದ್ರೆ ಎಷ್ಟು? ಆಲ್ರೆಡಿ ಬರೆದಿದ್ದೀವಿ. 1 AMU ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು? 1/12 ಆಫ್ ದ ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ. ಹಾಗಾದ್ರೆ ಆಪ್ಷನ್ ಯಾವ್ದು ಬರಬೇಕು? ಆಪ್ಷನ್ ಬಿ. ಹೌದಲ್ವಾ? ಗುಡ್. ನೆಕ್ಸ್ಟ್ ನೋಡೋದಾದ್ರೆ ಓದ್ಬೇಕು ಕ್ವಶನ್. ಓಕೆ. ದ ಮಾಡರ್ನ್ ಅಟಾಮಿಕ್ ವೇಟ್ ಸ್ಕೇಲ್ ಈಸ್ ಬೇಸ್ಡ್ ಆನ್. ನೋಡಿ, ಕೆಲವೊಂದೆಲ್ಲ ಹಿಂಟ್ಸ್ಗಳು ನಿಮಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿದ್ರಿ, ಅಟಾಮಿಕ್ ಮಾಸ್ ಅನ್ನ ಯಾವ ಸ್ಟ್ಯಾಂಡರ್ಡ್ ಸ್ಕೇಲ್ ಇಟ್ಕೊಂಡು ಮಾಡಿದೀವಿ? ಕಾರ್ಬನ್ 12 ಐಸೋಟೋಪ್. ಹಾಗಾದ್ರೆ ಮಾಡರ್ನ್ ಸ್ಕೇಲ್ ಅನ್ನ, ಅಟಾಮಿಕ್ ವೇಟ್ ಸ್ಕೇಲ್ ಇದೆಯಲ್ಲ, ಅದನ್ನ ಯಾವುದರ ಬೇಸಿಸ್ ಆಗಿ ಇಟ್ಕೊಂಡು ಮಾಡಿದೀವಿ ಅಲ್ವಾ? ದಟ್ ಈಸ್ ಕಾರ್ಬನ್ 12. ಓಕೆ, ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಹರಿಬರಿ ಬೇಡ. ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್. ದ ಪರ್ಸೆಂಟೇಜ್ ವೇಟ್ ಆಫ್ ಜಿಂಕ್ ಇನ್ ವೈಟ್ ವಿಟ್ರಿಯಾಲ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ವೈಟ್ ವಿಟ್ರಿಯಾಲ್ದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡಬೇಕಿರೋದೇನಿಲ್ಲಿ? ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮಾಲಿಕ್ಯುಲರ್ ವೇಟ್ ಎಷ್ಟು ಬರುತ್ತೆ? ZnSO4.7H2 ಅಂತ ಇದೆ. ಜಿಂಕ್ದು ಅಟಾಮಿಕ್ ಮಾಸ್ ಎಷ್ಟಪ್ಪ? 65. ನೋಡ್ಕೋಬೇಕು, ಪೀರಿಯಾಡಿಕ್ ಟೇಬಲ್ ಇರುತ್ತೆ. ಸಲ್ಫರ್ದು ಎಷ್ಟಪ್ಪ? 34 ಬರುತ್ತೆ. 34 32 32 ಪ್ಲಸ್ ಆಕ್ಸಿಜನ್ ಎಷ್ಟು ಬರುತ್ತಪ್ಪ? 4 × 16. ಹೌದಾ? ಪ್ಲಸ್ 7 × 7H2 ಇದೆಯಲ್ಲ ಮಕ್ಕಳ, 7 × ಹೈಡ್ರೋಜನ್ ಎಷ್ಟು ಮಾಸು ಗೊತ್ತು ನಮಗೆ, ಕರೆಕ್ಟಾ? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎರಡದು ಸೇರಿ 18 ಬರುತ್ತೆ. ಹೌದಾ? ಎಸ್. ಹಾಗಾದ್ರೆ ಟೋಟಲ್ ಎಷ್ಟು ಬರಬೇಕು ಹೇಳ್ತೀರಾ? ಬೇಗ ಮಾಡಬೇಕು. ಮಾಡಿದ್ರೆ ಆನ್ಸರ್ ಬಂದ್ಬಿಟ್ಟು 287 ಬಂದಿರುತ್ತೆ. ನಿಮಗೆ ಗೊತ್ತು. ಹಾಗಾದ್ರೆ ಈ ಕೊಟ್ಟಿರೋ ಕಂಪೋಸಿಷನ್ ನಲ್ಲಿ ಜಿಂಕ್ದು ಪರ್ಸೆಂಟೇಜ್ ಎಷ್ಟು ಅಂತ. ಹಾಗಾದ್ರೆ ಪರ್ಸೆಂಟೇಜ್ ಮಾಸ್ ಆಫ್ ಜಿಂಕ್ ಎಷ್ಟು ಬರುತ್ತೆ ನೋಡಿ. ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸು 65 ಡಿವೈಡೆಡ್ ಬೈ ಟೋಟಲ್ ಮಾಸ್ 287 ಇಂಟು 100. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬಾರ್ದು, ಮೊದಲೇ ಹೇಳಿದಿರಿ. ಓಕೆ, ರೈಟ್. ಹಾಗಾದ್ರೆ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದ್ರೆ 6500 ಬಂದಿರುತ್ತೆ. ಹೌದಾ? ಡಿವೈಡೆಡ್ ಬೈ 287. ಮಕ್ಕಳು ಅದನ್ನ ಅಪ್ರಾಕ್ಸಿಮೇಟ್ಲಿ 300 ಅಂತ ಅಂದ್ಕೊಂಡಿರಿ. ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ಮಾಡೋದಾದ್ರೆ ಎಷ್ಟು ಬರಬಹುದು ಅಂತ ಸುಮ್ಮನೆ ಹಾಗೆ ನೋಡೋದಾದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಮಾಡಲೇಬೇಕು ಕ್ಯಾಲ್ಕುಲೇಷನ್, ಬೇರೆ ದಾರಿ ಇಲ್ಲ. ಓಕೆ, ದಟ್ ಈಸ್ ಈಕ್ವಲ್ ಟು ಹೇಳ್ತೀರಾ? ದಟ್ ಇಸ್ ನಥಿಂಗ್ ಬಟ್ 22.65% ಬಂದಿರುತ್ತೆ. ಓಕೆ, ಅಂದ್ರೆ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 100. ಯಾವುದಕ್ಕೆ? ಪರ್ಸೆಂಟೇಜ್ ಕಂಪೋಸಿಷನ್ ಕೇಳಿದ್ರೆ. ಇಲ್ಲಿ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಬರೆದು ತೋರಿಸ್ತೀನಿ, ನೋಡ್ಕೊಳ್ಳಿ. CO2 ಇದೆಯಪ್ಪ, CO2 ಕಾರ್ಬನ್ದು ಅಟಾಮಿಕ್ ನಂಬರು, ಅಟಾಮಿಕ್ ಮಾಸ್ ಬಂದು 12. ಆಕ್ಸಿಜನ್ದು ಅಟಾಮಿಕ್ ಮಾಸ್ ಬಂದ್ಬಿಟ್ಟು 16 ಇರುತ್ತೆ. ಸಪೋಸ್ ನಾನೇನಾದರೂ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಕಾರ್ಬನ್ ಕೇಳಿದ್ರೆ 12 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಬಂದು 44 ಇಂಟು 100 ಮಾಡ್ತಾ ಇದೆ. ಅದೇ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಕೇಳಿದ್ರೆ ಏನ್ ಮಾಡ್ತಾ ಇದೆ? 2 × 16 ಡಿವೈಡೆಡ್ ಬೈ 44 ಇಂಟು 100. ಹೌದಾ ಮಕ್ಕಳ? ಇದು ಬೇಸಿಕ್ ರೂಲ್, ಅದೇ ಅಪ್ಲೈ ಮಾಡ್ಕೊಂಡು ಮಾಡಿರೋದು. ಸೊ ಆಪ್ಷನ್ ಡಿ ಬರುತ್ತೆ ನೋಡಿ. ಹೌದಾ? ಕರೆಕ್ಟ್. ನೆಕ್ಸ್ಟ್ ಇದನ್ನ ಐಡೆಂಟಿಫೈ ಮಾಡ್ತೀರಾ?
ಹೇಳಿ ನೋಡ. ದ ಆವರೇಜ್ ಅಟಾಮಿಕ್ ಮಾಸ್ ಆಫ್ ನಿಯಾನ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಡೇಟಾ ಈಸ್. ನಿಮಗೆ ಗೊತ್ತು ಹೇಗೆ ಮಾಡ್ತೀರ? ಹೌದಾ? ಆವರೇಜ್ ಅಟಾಮಿಕ್ ಮಾಸ್ ಅನ್ನ ಮಾಡಬೇಕಾದ್ರೆ ಯಾವತ್ತಾಯ್ತು, ಕೊಟ್ಟಿರೋ ಅಬಾಂಡೆನ್ಸ್ ಅನ್ನ ನೋಡ್ಕೋಬೇಕು. ಅವರೇ ಕೊಟ್ಬಿಟ್ಟಿದ್ದಾರೆ ಮಾಸ್ ಎಷ್ಟಂತೆ, ನಿಯಾನ್ದು 20. ಇದನ್ನ 1 ಅಂದ್ಕೋ, ಇದನ್ನ 2 ಅಂದ್ಕೋ, ಇದನ್ನ 3 ಅಂದ್ಕೋ. ಎಷ್ಟು ಕೊಟ್ಟಿದ್ದಾರೆ? 20, 21, 22. ಈ ಮಾಸ್ ಇಂಟು ಅಬಂಡೆನ್ಸ್ ಪ್ಲಸ್ ದಿಸ್ ಮಾಸ್ ಇಂಟು ಅಬಂಡೆನ್ಸ್ ಪ್ಲಸ್ ದಿಸ್ ಮಾಸ್ ಇಂಟು ಅಬಂಡೆನ್ಸ್ ಮಾಡೋಣ. ಎಷ್ಟು ಕೊಟ್ಟಿದ್ದಾರೆ? ಐಸೋಟೋಪು 3 ಕೊಟ್ಟಿದ್ದಾರೆ. ಸೊ ಡಿವೈಡ್ ಬೈ 3 ಮಾಡೋಣ. ಆನ್ಸರ್ ಎಷ್ಟು ಬರುತ್ತೆ? ಹೌದಾ? ರೈಟ್. ನೋಡಿ ಎಷ್ಟು ಬರಬೇಕು? ಡಿವೈಡ್ ಬೈ 3 ಬೇಡ ಬೇಡ, ಸಾರಿ. ನೋಡ ಈಗ ಮಾಡೋಣ, ನಾನು ಆಮೇಲೆ ಹೇಳ್ತೀನಿ. 20 ಇಂಟು 0.9051 ಪ್ಲಸ್ 21 ಇಂಟು 0.0027 ಪ್ಲಸ್ 22 ಇಂಟು 0.0922. ಹೀಗೆ ಹೇಳಿ ಅಬಂಡೆನ್ಸ್ ಎಷ್ಟು ಬರುತ್ತೆ ಅಂತ. ಇದೆಲ್ಲ ಮಾಡಿದ್ರೆ ಮಕ್ಕಳ ಒಂದು ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಮೂರನ್ನು ಮಲ್ಟಿಪ್ಲೈ ಮಾಡಿ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಡಿವೈಡ್ ಬೈ 3 ಬೇಡ. ಓಕೆ, ರೈಟ್. ಹಾಗಿದ್ರೆ ಬರೋದೆಷ್ಟು ಬರುತ್ತೆ? 20.187 ಯೂನಿಫೈಡ್ ಮಾಸ್ ಬಂದಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? Yes. Next one. What is the average atomic mass of bromine from the following data? ತುಂಬಾ ಸಿಂಪಲ್ ಆಗಿದೆ, ಮಾಡ್ಬೋದಾ? ಎಸ್, ನೋಡಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. ಅದು ಮಾಸು 79 ಅಂತ ತಗೊಂಡಿದ್ದಾರೆ, ಬಟ್ ಇಲ್ಲಿರೋದು ಎಷ್ಟು? 78. ಹಾಗಿದ್ರೆ ಆವರೇಜ್ ಅಟಾಮಿಕ್ ಮಾಸ್ ಎಷ್ಟು ಬರುತ್ತೆ ನೋಡು? 78.91833361 ಇಂಟು ಅಬಂಡೆನ್ಸ್ ಇದೆ ಮಕ್ಕಳ, ಅಂದರೆ 100 ಅಲ್ಲಿ ಎಷ್ಟು ಅಂತ. ಓಕೆ, ಡಿವೈಡ್ ಬೈ 100 ಮಾಡ್ಕೊಳ್ಳಿ. ಇದು ಕೂಡ ಡಿವೈಡ್ ಬೈ 100 ಮಾಡ್ಕೊಳ್ಳಿ. ಅಷ್ಟು ಸಿಗುತ್ತೆ ಅಷ್ಟೇ. ಓಕೆ, ಅವಾಗ ಎಷ್ಟು ಬರುತ್ತೆ ಆನ್ಸರು? 0.5069 ಕರೆಕ್ಟ್, ಪ್ಲಸ್ 80.916289 ಇಂಟು 0.4931. ಎಷ್ಟು ಬರ್ಬೇಕು ಆನ್ಸರು? ಎರಡನ್ನು ಮಾಡಿ ಹೇಳ್ತೀರಾ ನನಗೆ? ವೆರಿ ಗುಡ್. ಬರೋ ಆನ್ಸರ್ ಎಷ್ಟು ಬರ್ತಾ ಇದೆ? 79.9 ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಅಲ್ಲಿ ಅಬಂಡೆನ್ಸು ಪರ್ಸೆಂಟೇಜಲ್ಲಿ ಕೊಟ್ಟಿಲ್ಲ, ಸಾರಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ನಮಗೆ ಪರ್ಸೆಂಟೇಜ್ ಏನು ಬೇಡ, ಅಲ್ಲಿ ಡಿವೈಡ್ ಬೈ 100 ಮಾಡ್ಕೊಳ್ಳಿ ಎಷ್ಟೆಷ್ಟಿದೆ ಅಂತ ಹೇಳಿ. ಓಕೆನಾ? ರೈಟ್. ಅಂದರೆ 100 ಗ್ರಾಮಲ್ಲಿ 50.69 ಗ್ರಾಮ್ ಅಷ್ಟು ಅದು ಬಂದಿದೆಯಂತೆ, 49.31 ಗ್ರಾಮ್ ಅಷ್ಟು ಬ್ರೋಮಿನ್ 81 ಬಂದಿದೆಯಂತೆ. ಹಾಗಾದರೆ ಇಷ್ಟರಲ್ಲಿ ಅಷ್ಟಾದರೆ 100ಗೆ ನಾನು ಡಿವೈಡ್ ಮಾಡಿಕೊಟ್ರೆ ಎಷ್ಟು ಬರುತ್ತೆ ಅಂತ. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿರ್ತೀರ. ಆಪ್ಷನ್ ಯಾವ್ದು ಬಂತು? ಆಪ್ಷನ್ ಎ. ನೆಕ್ಸ್ಟ್, ವಾಟ್ ಈಸ್ ದ ಮಾಸ್ ಆಫ್ ಅನ್ ಆಟಮ್ ಆಫ್ ಆಕ್ಸಿಜನ್ ಇನ್ ಗ್ರಾಮ್ ಅಂತ ಹೇಳ್ತೀರಾ ಮಕ್ಕಳ? ವಾಟ್ ಈಸ್ ದ ಮಾಸ್ ಆಫ್ ಆಕ್ಸಿಜನ್ ಆಟಮ್? ಒಂದು ಆಕ್ಸಿಜನ್ ಆಟಮ್ ಎಷ್ಟು? ಎಕ್ಸ್ಕ್ಯೂಸ್ ಮೀ. ಹೇಳ್ತೀರಾ? ನೋಡಿ, ಮಾಸ್ ಆಫ್ 1 ಆಕ್ಸಿಜನ್ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಅಂದರೆ 16 ತಗೊಳ್ತೀವಿ. ಎಕ್ಸಾಕ್ಟ್ ಬಂದ್ಬಿಟ್ಟು 15.995 AMU. ಹಾಗಾದ್ರೆ 1 AMU ಅಂದ್ರೆ ಎಷ್ಟು ಮಕ್ಕಳ? 1.66056 ಗೊತ್ತಿರ್ಬೇಕು ಈ ವ್ಯಾಲ್ಯೂ. 10⁻⁻24 ಗ್ರಾಮ್ ಅಂತೆ. ಹಾಗಾದ್ರೆ ಎಷ್ಟು ಬರಬೇಕು ಹೇಳ್ತೀರಾ?
ಎರಡನ್ನು ಮಲ್ಟಿಪ್ಲೈ ಮಾಡಿ, ಎ ಎಮ್ ಯು ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಹೇಳ್ತೀರಾ? ಗುಡ್. ಸೊ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಯಾವ್ದು ಬರುತ್ತೆ? ಆಪ್ಷನ್ ಏನ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಸ್ ಇಟ್ ಕರೆಕ್ಟ್? ಎಸ್. ನೆಕ್ಸ್ಟ್ ಹೋಗೋಣ, ಮಾಡಿದ್ರೆ ಅಂದ್ಕೊಂತೀನಿ. ನೆಕ್ಸ್ಟ್, ಇಫ್ the mass of one atom is found to be this much gram, then this atom can be, ಏನ್ ಮಾಡಬೇಕು? ಕೊಟ್ಟಿರೋದನ್ನ 1 AMU ಅಂತ ಡಿವೈಡ್ ಮಾಡಿ. ಓಕೆ, ರೈಟ್, ಗುಡ್. ಹಾಗಾದ್ರೆ ಯಾವ ಆಟಮ್ ಅಂತ ಗೊತ್ತಾಗಬೇಕು ಅಂದ್ರೆ ಏನ್ ಮಾಡ್ತೀರಾ? 2 ಪಾಯಿಂಟ್ ಕೊಟ್ಟಿರೋದು 324784 into 10 to the power of minus 23 divided by 1 AMU ಅಂದ್ರೆ 1.66056 into 10 to the power of minus 24. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? ಹೌದಾ? ಅಪ್ರಾಕ್ಸಿಮೇಟ್ಲಿ 14 ಬಂದಿರುತ್ತೆ. ಹೌದಾ? ಎಸ್. ಹಾಗಾದ್ರೆ 14 AMU ಬರುವಂತ ಯಾವ ಎಲಿಮೆಂಟ್ ಇಲ್ಲಿದೆ? ಆಪ್ಷನ್ 18 ಬರಲ್ಲ, ಇದು ಬರಲ್ಲ, ಯಾಕಂದ್ರೆ ನೈಟ್ರೋಜನ್. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್, what is the mass of one molecule of CO? ಸೇಮ್ ಟೈಪ್ ಆಫ್ ಕ್ವಶನ್ ಮಾಡ್ಬೋದಾ? ಹಾಗಾದ್ರೆ ಅದಕ್ಕೂ ಮುಂಚೆ ನೋಡೋಣ, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? ಕಾರ್ಬನ್ ಮೊನಾಕ್ಸೈಡ್ದು 12 + 16 ಬರ್ತಾ ಇದೆಯಾ? 28 ಗ್ರಾಮ್. ಹಾಗಾದ್ರೆ ನಮಗೆ ಗೊತ್ತು 6.023 into 10 to the power of 3 molecules of CO ಎಷ್ಟು ಗ್ರಾಮ್ ವೇ ಮಾಡ್ತಾ ಇದೆ? 28 ಗ್ರಾಮ್. ಹಾಗಾದ್ರೆ 1 molecule of CO weighs x ಗ್ರಾಮ್ ಅಂತ. ಹಾಗಾದ್ರೆ x ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ? therefore x is equal to 28 divided by 6.023 into 10 to the power of 23. That is equal to approximately ಎಷ್ಟು ಬರ್ತಾ ಇದೆ? 4.65 into 10 to the power of minus 23. ಇದೆಯಾ ಆನ್ಸರು? ಇದೆ ಅನ್ಸುತ್ತೆ, ರೈಟ್. ಸೊ ಹಾಗಾದ್ರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸರಿ ಮಕ್ಕಳ, ಅರ್ಥ ಆಯ್ತಾ ನಾನು ಹೇಗೆ ಮಾಡಿದೆ ಅಂತ? ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ 28 ಗ್ರಾಮ್ ಅನ್ನ ವೇ ಮಾಡಿದ್ರೆ 1 ಮಾಲಿಕ್ಯೂಲ್ಸ್ ಎಷ್ಟು ಅಂತ ಅದನ್ನ ಎಕ್ಸ್ ಅಂತ ತಗೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇದು ಇಲ್ಲಿಗೆ ಹೋಗುತ್ತೆ, ಕರೆಕ್ಟಾ? ಇದು ಇಲ್ಲಿಗೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಗುಡ್. ನೆಕ್ಸ್ಟ್ 63 one. Calculate the volume at STP occupied by 240 gram of S4. ನೆನ್ಪಿಟ್ಕೊಂಡಿರ್ಬೇಕು, ಇದು ಕೂಡ ಅದೇ ರಿಲೇಷನ್ ಬೇಸಿಸ್ ಮಾಡೋದು. ಈಗ ಮಾಲಿಕ್ಯುಲರ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಮಾಲಿಕ್ಯುಲರ್ ವೆಯ್ಟ್ ಆಫ್ SO ಎಷ್ಟು ಬರುತ್ತೆ ಮಕ್ಕಳ? ಸಲ್ಫರ್ದು 32 ಪ್ಲಸ್ ಆಕ್ಸಿಜನ್ದು 32, 2 ಆಕ್ಸಿಜನ್ ಇದೆ, ಇಸ್ ಈಕ್ವಲ್ ಟು ಎಷ್ಟು? 64 ಗ್ರಾಮ್. ಹಾಗಾದ್ರೆ ನಮ್ಗೆ ಗೊತ್ತು ಅದು ಮಾಲಿಕ್ಯುಲರ್ ಮಾಸ್ ಅಂತ. 64 ಗ್ರಾಮ್ ಆಫ್ SO2 ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ 22.4 ಲೀಟರ್ನ ಆಕ್ಯುಪೈ ಮಾಡಿಕೊಂಡ್ರೆ 240 ಗ್ರಾಮ್ ಆಫ್ SO2 ಎಷ್ಟು ಆಕ್ಯುಪೈ ಮಾಡ್ಕೋಬೇಕು? ಎಕ್ಸ್ ಲೀಟರ್. ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 22.4 into 240 divided by 64. ಆನ್ಸರ್ ಎಷ್ಟು ಬರುತ್ತೆ ಹೇಳ್ತೀರಾ? ವೆರಿ ಗುಡ್, ಮಾಡ್ತಿದ್ದೀರಾ? ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತಾ ಇದೆ ಮಕ್ಕಳ? 84 ಲೀಟರ್ಸ್. ವೆರಿ ಗುಡ್, ಆಪ್ಷನ್ ಬಿ ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ ಆಯ್ತು. ನೆಕ್ಸ್ಟ್ ಆಯ್ತಾ?
64th question. At STP, the density of CCl4 vapors in gram per liter will be nearest to ಅಂತ ಕೊಟ್ಟಿದ್ದಾರೆ. ಹಾಗೆ ನೋಡ್ಕೊಂತ ಬರೋಣ. 1 mole of CCl4 ಅಂದರೆ ಎಷ್ಟಪ್ಪ? ಕಾರ್ಬನ್ದು 12 ಪ್ಲಸ್ 4 ಇಂಟು 35.5 ಎಷ್ಟು ಬರುತ್ತೆ? ಆ್ಯಡ್ ಮಾಡ್ತೀರಾ? ಅಪ್ರಾಕ್ಸಿಮೇಟ್ಲಿ ನೋಡಿ, ನಾನೇ ಬರೆದ್ಬಿಡ್ತೀನಿ. ಅಪ್ರಾಕ್ಸಿಮೇಟ್ಲಿ ಏನಿಲ್ಲ, ಇಷ್ಟು ಗ್ರಾಮ್ ಬರುತ್ತೆ. ಅಷ್ಟು ಗ್ರಾಮು ಎಸ್ ಟಿ ಪಿನಲ್ಲಿ ಎಷ್ಟು ಆಕ್ಯುಪೈ ಮಾಡ್ಕೋಬೇಕಂತೆ? 22.4 ಲೀಟರ್. ಹೌದಾ? ಹಾಗಾದ್ರೆ ನಮಗೆ ಡೆನ್ಸಿಟಿ ಅಂದ್ರೆ ಗೊತ್ತು. ಡೆನ್ಸಿಟಿ ಇಸ್ ಈಕ್ವಲ್ ಟು ಏನು? ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ? 154 ಡಿವೈಡೆಡ್ ಬೈ 22.4 ಎಷ್ಟು ಬರಬೇಕಪ್ಪ? 20 ಅಂತ ಅಂದ್ಕೊಂಡ್ರು, ಅಲ್ಲಿಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತವೆ? 6.87 ಗ್ರಾಮ್ ಪರ್ ಲೀಟರ್. ಕೊಟ್ಟಿರೋ ಯೂನಿಟ್ ನೋಡಿ, ಹೌದಾ? 6.87 ಗ್ರಾಮ್ ಪರ್ ಲೀಟರ್ ಬರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ಲಿ ಫಾಸ್ಟ್ ಇರಬೇಕು. ಎಸ್, ಗುಡ್. ದ ನಂಬರ್ ಆಫ್ gram molecules of oxygen in 6.02 into 10 to the power of 24 is ಅಂತ. ನಮಗೆ ಗೊತ್ತು ಆಗಲೇ ಇದು ಏನಂತೆ? 6.023 into 10 to the power of 23 ನಲ್ಲಿ 1 mole of CO ಇರುತ್ತೆ. ಹೌದಾ? 1 mole of CO. ಹಾಗಾದ್ರೆ 6.023 ಇಂಟು 10 to the power of 24 ಅಲ್ಲಿ ಎಷ್ಟಿರ್ಬೇಕಂತೆ? 10 ಟೈಮ್ಸ್ ಜಾಸ್ತಿ ಆಗಿದ್ರೆ 10 ಮೋಲ್ಸ್ ಇರ್ಬೇಕಾ? ಅವ್ರು ಕೇಳಿರೋದೇನಂತೆ? ಗ್ರಾಮ್ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಅಂತೆ. ಹಾಗಾದ್ರೆ 10 ಇದೆ ಅಂದ್ರೆ 10 ಮೋಲ್ಸ್ ಇದೆ ಅಂದ್ರೆ 10 ಆಕ್ಸಿಜನ್ ಬೇಕಾ? ಹಾಗಾದ್ರೆ ನೆನ್ಪಿಟ್ಕೋ, ದಟ್ ಇಸ್ ಈಕ್ವಲ್ ಟು 10 ಗ್ರಾಮ್ ಆಟಮ್ಸ್. ಅಲ್ಲಿ ಕೊಟ್ಟಿರೋದು ಗ್ರಾಮ್ ಮಾಲಿಕ್ಯೂಲ್ಸ್ ಅಂತ. ಗ್ರಾಮ್ ಆಟಮ್ಸ್ ಆಫ್ ಆಕ್ಸಿಜನ್ ಬಂದಿರುತ್ತೆ. ಅದು ಎಷ್ಟು ಬರುತ್ತೆ? ಮಾಲಿಕ್ಯೂಲಾರ್ ಸ್ಟೇಟ್ ಅಲ್ಲಿ ಇರುತ್ತಲ್ವಾ, 5 ಮೋಲ್ಸ್ ಬಂದಿರಬೇಕು. ಕರೆಕ್ಟಾ? 5 ಗ್ರಾಮ್ ಮಾಲಿಕ್ಯೂಲ್ಸ್, ಸಾರಿ 5 ಗ್ರಾಮ್ ಮಾಲಿಕ್ಯೂಲ್ಸ್. ಓಕೆ, ಇಲ್ಲಿ 10 ಗ್ರಾಮ್ ಆಟಮ್ಸ್ ಬಂದಿದೆ. ಕಂಬೈನ್ ಆದ್ರೆ ನೋಡು, ಆಕ್ಸಿಜನ್ 10 ಆಕ್ಸಿಜನ್ ಇದ್ದಿದ್ದು ದಟ್ ಇಸ್ ಗೋಯಿಂಗ್ ಟು ಬಿಕಮ್ 5 O2 ಅಂತ. ಅರ್ಥ ಆಗ್ತಿದ್ಯಾ? ರೈಟ್. ಸೊ ಆಪ್ಷನ್ ಯಾವ್ದು ಬರ್ತಾ ಇದೆ ನೋಡಿ? ಆಪ್ಷನ್ ಬಿ. ನೆಕ್ಸ್ಟ್ 66ನೇ ಕ್ವಶನ್ ನೋಡ್ತಾ ಬರೋಣಂತೆ. ಏನಿದೆ ಕ್ವಶನ್? ಒಂದ್ಸಲ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ದ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಇನ್ 4.4 ಗ್ರಾಮ್ ಆಫ್ CO2 ಈಸ್ ಅಂತ. ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ? 4.4 ಗ್ರಾಮ್ಸ್ ಆಫ್ CO2 ಅಂದ್ರೆ ಏನಪ್ಪಾ? ಎಷ್ಟು ಮೋಲ್ ಬರುತ್ತಯ್ಯ? ರೈಟ್, 4.4 ಡಿವೈಡೆಡ್ ಬೈ 44 ಬಂದಿರುತ್ತಾ ಮಾಲಿಕ್ಯುಲರ್ ಮಾಸ್. ಎಷ್ಟು ಬರುತ್ತೆ? 0.1 ಮೋಲ್ ಬರುತ್ತಂತೆ. ಹೌದು ತಾನೆ? 4.4 ಅಂದ್ರೆ 0.1 ಮೋಲ್. ನಮಗೆ ಗೊತ್ತು 1 ಮೋಲ್ ಅಂದ್ರೆ ಎಷ್ಟಂತೆ? 6.023 ಇಂಟು 10 to the power of 23 ಆಟಮ್ಸ್ ಆಫ್ ವಾಟ್? CO2 ನ, ಅಥವಾ ಆಟಮ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಬಗ್ಗೆ ಕೇಳಿರೋದಲ್ವಾ? ಆಕ್ಸಿಜನ್. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ? ದಟ್ ಇಸ್ ಈಕ್ವಲ್ ಟು ವಾಟ್? 2 ಇದೆಯಲ್ವಾ ಆಕ್ಸಿಜನ್? ಸೊ ದಟ್ ಇಸ್ ಈಕ್ವಲ್ ಟು 2 ಇಂಟು 6 ಇಂಟು 10 to the power of 22. ಹೌದಲ್ವೇನ್ರೋ? ಆಟಮ್ಸ್ಗೂ ಮತ್ತೆ ಅಲ್ಲಿ ಆಟಮ್ಸ್ ತಾನೇ ಬೇಕಾಗಿರೋದು. ಎಸ್, ಕರೆಕ್ಟ್. ಸಾರಿ, ಇಲ್ಲೇ ಬರ್ಬಿಡ್ಬೇಕು. 2 ಇಂಟು 6.023 ಇಂಟು 10 to the power of 23. ಹಾಗಾದ್ರೆ ಎಷ್ಟು ಬರಬೇಕು ಆನ್ಸರ್ ನೋಡಿ? ಕರೆಕ್ಟಾ? ಎಸ್. ಇಲ್ಲಿ ಸ್ವಲ್ಪ ಎಲ್ಲ ಮಿಸ್ ಆಯಿತು. 1 ಸೆಕೆಂಡ್. 4.4 ಗ್ರಾಮ್ ಆಫ್ CO2 ಅಂದರೆ 0.1 ಮೋಲ್. 0.1 ಮೋಲ್ ಅಂತಂದ್ರೆ ಎಷ್ಟಾಗಬೇಕು? 1 ಮೋಲ್ ಅಲ್ಲಾದ್ರೆ ಅವೋಗಾಡ್ರೋ ನಂಬರ್. ಹಾಗಾದ್ರೆ 0.1 ಮೋಲ್ ಅಂದರೆ ಕ್ಷಮಿಸಿ ಇಲ್ಲಿ 0.1 ಮೋಲ್ ಹಾಕೊಂಡ್ರೆ ಎಷ್ಟು ಬರುತ್ತೆ?
ಡಿವೈಡ್ ಬೈ 10 ಆಗಿರುತ್ತೆ. ಕರೆಕ್ಟಾ? ಇಷ್ಟು ಆಟಮ್ಸ್ ಇರುತ್ತೆ. ಅಷ್ಟು ಆಟಮ್ಸ್ ಅಂದರೆ ಇದೇ ಆನ್ಸರ್. ಸೊ ಎಷ್ಟು ಬರಬೇಕಪ್ಪ? 6 ಇಂಟು 2 ಅಂದರೆ 12. ಎಸ್, ಕರೆಕ್ಟ್ ಅಲ್ವೇನ್ರೋ? 12 ಇಂಟು 10 ಟು ದಿ ಪವರ್ ಆಫ್ 22 ಇರುತ್ತೆ, ಅಥವಾ 1.2 ಇಂಟು 10 ಟು ದಿ ಪವರ್ ಆಫ್ 23 ಮಾಡ್ಕೋಬೋದು. ಸೊ ಆಪ್ಷನ್ ಎ. ಓಕೆ, ನೆಕ್ಸ್ಟ್. ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್? 7 ಗ್ರಾಮ್ ಆಫ್ ನೈಟ್ರೋಜನ್ ಅಂತೆ. ನೋಡಿಪ್ಪ, 8 ಕೊಟ್ಟಿರೋದು. 28 ಗ್ರಾಮ್ ಅಂದರೆ ಅವೊಗ್ಯಾಡ್ರೋ ನಂಬರ್ 6.023 ಇಂಟು 10 ಟು ದಿ ಪವರ್ ಆಫ್ 23. 7 ಗ್ರಾಮ್ ಅಂದರೆ ಡಿವೈಡ್ ಬೈ 4 ಮಾಡಬೇಕಾ? ನೋಡು, ಇದು ಡಿವೈಡ್ ಬೈ 4, ಇದು ಡಿವೈಡ್ ಬೈ 4 ಆಗಬೇಕು. ಅಂದರೆ ಎಷ್ಟಾಗುತ್ತೆ? 6.023 ಡಿವೈಡೆಡ್ ಬೈ 4 ಇಂಟು 10 ಟು ದಿ ಪವರ್ ಆಫ್ 23. ಇದು ಆಪ್ಷನ್ ಎ. ಆಪ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಬರುತ್ತೆ ಅಂತ. 2 ಗ್ರಾಮ್ ಆಫ್ ಹೈಡ್ರೋಜನ್ ಅಂತೆ. ದಟ್ ಮೀನ್ಸ್ 2 ಅಷ್ಟೇ ಬರೋದು. 2 ಗ್ರಾಮ್, ಕರೆಕ್ಟಾ? 2 ಇಂಟು 10 ಟು ದಿ ಪವರ್ ಆಫ್ 2 ಇಂಟು 6.023 ಇಂಟು 10 ಟು ದಿ ಪವರ್ ಆಫ್ 23 ಬರುತ್ತೆ. ಆಪ್ಷನ್ ಸಿ ನೋಡಿ, 16 ಗ್ರಾಮ್ ಆಫ್ NO2 ಅಂತೆ. ನೈಟ್ರೋಜನ್ದು 14 ಇರುತ್ತೆ, ಪ್ಲಸ್ 32, ಎಷ್ಟಾಗುತ್ತೆ? 46 ಆಯಿತು. ಹೌದಲ್ಲ ಮಕ್ಕಳ? ರೈಟ್. ಹಾಗಾದರೆ 46 ಗ್ರಾಮಲ್ಲಿ 6.023 ಇಂಟು 10 ಟು ದಿ ಪವರ್ ಆಫ್ 23 ಇದ್ರೆ 16 ಗ್ರಾಮಲ್ಲಿ ಎಷ್ಟು ಅಂತ ಎಷ್ಟು ಬರಬೇಕು? 6.023, ಕರೆಕ್ಟಾ ಮಕ್ಕಳ? ಹಾಂ, ಇದರಲ್ಲಿ ಎಷ್ಟು ಡಿವೈಡ್ ಮಾಡಿದೆ ನೋಡು. ಎಕ್ಸಾಮ್ ಇಂಟು ಎಷ್ಟು ಗ್ರಾಮಲ್ಲಿ? ಇಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಬೆಸ್ಟ್. ಎಕ್ಸ್ ಅಂತ ಅನ್ಕೋ. ಹಾಗಾದ್ರೆ ಎಕ್ಸ್ ಎಷ್ಟು ಬರುತ್ತೆ ನೋಡು. ಎಕ್ಸ್ ಇಸ್ ಈಕ್ವಲ್ ಟು 6.023 ಇಂಟು 16 ಡಿವೈಡೆಡ್ ಬೈ ವಾಟ್? 46 ಇಂಟು 10 ಟು ದಿ ಪವರ್ ಆಫ್ 23. ಇದು ಆಪ್ಷನ್ ಸಿ. ಡಿ ಆದರೆ ನೋಡಿ, 32 ಗ್ರಾಮ್ಸ್ ಆಫ್ ಆಕ್ಸಿಜನ್ ಅಂದರೆ 1 ಮೋಲ್ ಅಂತ 6.023 ಇಂಟು 10 ಟು ದಿ ಪವರ್ ಆಫ್ 23. ಅವ್ರು ಕೊಟ್ಟಿರೋದೆಷ್ಟು? 16 ಗ್ರಾಮ್ ಅಂತ. ಅದರೊಳಗೆ ಹಾಕಿರ್ಬೇಕಾ? 6.023 ಡಿವೈಡೆಡ್ ಬೈ 2 ಇಂಟು 10 ಟು ದಿ ಪವರ್ ಆಫ್ 23. ಈಗ ಹೇಳಿ, ಇದರಲ್ಲೆಲ್ಲ ಜಾಸ್ತಿ ಇರೋದು ಎಷ್ಟಂತೆ ನೋಡು. ಇವೆಲ್ಲ ಡಿವೈಡ್ ಬೈ ಇದೆ. ಸೊ ದಟ್ ಶುಡ್ ಬಿ ಆಪ್ಷನ್ ಬಿ ನ ಕರೆಕ್ಟ್. ನೆಕ್ಸ್ಟ್ ನೋಡೋಣ. Number of atoms in 558.5 grams of iron, atomic weight ಕೊಟ್ಟಿದ್ದಾರೆ, ಈಸ್ ನೋಡಿ ಮಕ್ಕಳ 55.85 ಗ್ರಾಮ್ ಅಂದರೆ ಅದರ ಮಾಲಿಕ್ಯುಲರ್ ಮಾಸ್. ಅಷ್ಟರಲ್ಲಿ 6.023 ಇಂಟು 10 ಟು ದಿ ಪವರ್ ಆಫ್ 23 ಇದ್ರೆ 558.5 ಗ್ರಾಮ್ಸ್ ಅಲ್ಲಿ ಎಷ್ಟಿರ್ಬೇಕಪ್ಪ? ಒಂದು ಡಿಜಿಟ್ ಹಿಂದೆ ತಗೊಂಡಿದ್ದೀವಿ, ಇನ್ನೊಂದು ಡಿಜಿಟ್ ಮುಂದೆ ತಗೋಣ ಅಷ್ಟೇ. ಈಗ ಅದೇ ನೋಡು, 55 ಇತ್ತು, ಇದು 10 ಟೈಮ್ಸ್ ಜಾಸ್ತಿ ಆಗಿದೆ, ಇದು ಕೂಡ ಅಷ್ಟೇ ಆಗಬೇಕು. 6.023 ಇಂಟು 10 ಟು ದಿ ಪವರ್ ಆಫ್ 24 ಆಗಬೇಕು. ಈಗ ಹೇಳಿ, ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ? ಅರ್ಥ ಆಯ್ತಾ ಮಕ್ಕಳ? ಹಾಂ, ಈಗ ಹೇಳ್ತೀರಾ? ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತಾ ಇದೆ ನೋಡು. ಎಸ್, ಹಾಗಾದ್ರೆ 10 ಟೈಮ್ಸ್ ಜಾಸ್ತಿ ಇದೆಯಂತೆ. 10 ಟೈಮ್ಸ್ ಆಫ್ 10 ಅಂದರೆ 10 ಟೈಮ್ಸ್ ಜಾಸ್ತಿ ಇದೆ. ಈಗ ನೋಡ್ಕೊಂಬ, ಮೊದಲನೇದು ಟ್ವೈಸ್ ದಟ್ ಇನ್ 60 ಗ್ರಾಮ್ ಆಫ್ ಕಾರ್ಬನ್. 60 ಗ್ರಾಮ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು? 12, ದಟ್ ಇಸ್ ಈಕ್ವಲ್ ಟು 5 ಅಂತ. ಹಾಗಾದ್ರೆ ಇದರಲ್ಲಿ 5 ಮೋಲ್ಸ್ ಅಂತೆ, ಇದರಲ್ಲಿ 10 ಮೋಲ್ಸ್ ಇದೆಯಂತೆ ಜಾಸ್ತಿ, 10 ಮೋಲ್. ಹಾಗಾದ್ರೆ 5 ನೋಡ್ಕೊ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇಂಟು ಟ್ವೈಸ್ ಅಂತೆ. 5 ಇಂಟು 2 10 ಆಯಿತು. ಸೊ ಅದೇ ಆನ್ಸರ್. ಆನ್ಸರ್ ಸಿಕ್ಮೇಲೆ ಮುಂದೆ ಹೋಗಲ್ಲ, ಹೌದಾ? ಎಸ್. ನೆಕ್ಸ್ಟ್ 69th ಒನ್ ನೋಡಿ. ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ 16 ಗ್ರಾಮ್ ಆಫ್ ಮೀಥೇನ್ ಈಸ್. ನೋಡ್ಕೊಳ್ಳಿ, ಮೀಥೇನ್ ಅಂದ್ರೆ ಫಾರ್ಮುಲಾ ಏನಪ್ಪ? CH4.
ಇದು 12, ಇದು 4, ಎಷ್ಟಾಯ್ತು ಮಕ್ಕಳ? 16 ಗ್ರಾಮ್ ಆಯ್ತು. 16 ಗ್ರಾಮಲ್ಲಿ ಎಷ್ಟಿರ್ಬೇಕಂತೆ? ಅವೊಗ್ಯಾಡ್ರೋ ನಂಬರೇ ಇರಬೇಕು. ಹೌದಲ್ವೇನ್ರಾ? ಎಸ್, ದಟ್ ಮಸ್ಟ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ 70th one. Number of gram of oxygen in 32.2 gram of sodium sulfate decahydrate is ಅಂತ. ಅವ್ರು ಕೇಳಿರೋದೇನು? ನಂಬರ್ ಆಫ್ ಗ್ರಾಮ್ ಅಂತ. ಈಗ ನೋಡೋಣಂತೆ ಎಷ್ಟು ಬರುತ್ತೆ. ಮಾಲಿಕ್ಯುಲರ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಾ ಇದ್ರದ್ದು. ಸೋಡಿಯಂ ಸಲ್ಫೇಟ್ ಡೆಕಾಹೈಡ್ರೇಟ್, ಸೋಡಿಯಂ ಎಷ್ಟಪ್ಪ? 23 into 2 ಪ್ಲಸ್ ಸಲ್ಫರ್ ಎಷ್ಟಪ್ಪ? 32 ಪ್ಲಸ್ 68 ಪ್ಲಸ್ 10 into 18 ಅಂತ ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 46 ಪ್ಲಸ್ 32 ಪ್ಲಸ್ 68 ಪ್ಲಸ್ 180 ಎಷ್ಟು ಬರಬೇಕು ಟೋಟಲ್ ಆಗಿ? 322 ಬರಬೇಕು. ಬರ್ತಾ ಇದೆಯಾ? ಎಸ್. 322 ನಲ್ಲಿ ಈಗ ನೋಡೋದಾದ್ರೆ 322 ಗ್ರಾಮ್ಸ್ ಅಲ್ಲಿ ಆಕ್ಸಿಜನ್ ಅಂತ ತಗೊಂಡ್ರೆ ಎಷ್ಟಿದೆ ನೋಡ್ಕೊ ಇಲ್ಲಿ. 4 ಪ್ಲಸ್ 10 ಎಷ್ಟಾಯ್ತಪ್ಪ? 14. 14 ಇಂಟು 16 ಮಾಡ್ಬೋದಲ್ಲ? ಆಕ್ಸಿಜನ್ ಅಲ್ವಾ? 14 ಇಂಟು 16 ಎಷ್ಟಾಯ್ತು ನೋಡಿ. ಕರೆಕ್ಟ್ ಏನಪ್ಪ? 224 ಗ್ರಾಮ್ ಆಯ್ತು. ಹಾಗಾದ್ರೆ 322 ಗ್ರಾಮ್ಸ್ ಅಲ್ಲಿ ಯಾವ್ದ್ರಲ್ಲಿ? ಆಫ್ ದಟ್ ಎಕ್ಸ್ ಕಾಂಪೌಂಡ್ ಎಕ್ಸ್ ಅಲ್ಲಿ, ಇದು ಎಕ್ಸ್ ಅಂತ ಅಂದ್ಕೊಂಡಿರೋಣ, 224 ಗ್ರಾಮ್ ಆಫ್ ಆಕ್ಸಿಜನ್ ಇದೆಯಂತೆ. ಹಾಗಾದ್ರೆ 32.2 ಗ್ರಾಮ್ಸ್ ಅಲ್ಲಿ ಎಷ್ಟಿರ್ಬೇಕು? ಒಂದು ಡಿಜಿಟ್ ಇಂದ ಬರ್ಬೇಕಾ? ಎಸ್, that is equal to 22.4 grams. Is that correct? So option C ಬರುತ್ತೆ. ಸೊ ಮಕ್ಕಳ, ನಾವು ಇಲ್ಲಿಂದ ನೋಡ್ಕೊಂಡ್ ಬಂದ್ವಿ, ಮೊದಲಿಂದ ನೋಡಿ ಎಷ್ಟೊಂದೆಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಕಲ್ತ್ಕೊಂತ ಬರ್ತಾ ಇದೀವಿ. ಇದಿಷ್ಟು ಕಾನ್ಸೆಪ್ಟ್ ಆದ್ಮೇಲೆ ಎಂಪೆರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾಗೆ ಹೋಗೋಣಂತ. ಇಷ್ಟನ್ನು ನೀಟಾಗಿ ಸಾಲ್ವ್ ಮಾಡಿ ಇಟ್ಟಿರ್ತೀರ ನೋಡಿ. ಕ್ವಶನ್ ನಂಬರ್ 1 ಇಂದ ತೋರಿಸ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಉಳ್ಕೊಂಡಿರುವಂತ ಪ್ರಾಬ್ಲಮ್ಸ್ ಯಾವ್ದ್ರ ಬೇಸಿಸ್ ಮೇಲೆ ಇರುತ್ತೆ? ಎಂಪೆರಿಕಲ್ ಫಾರ್ಮುಲಾ ಬೇಸಿಸ್ ಮೇಲೆ ಇರುತ್ತೆ. ಸರಿನಾ? ಇವೆಲ್ಲವನ್ನೂ ಕಲ್ತ್ಕೊಂಡ್ ಬರ್ಬೇಕು. ಕಲಿತಿರಲ್ವಾ? ಓಕೆ, ರೈಟ್. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ರಿವೈಸ್ ಮಾಡಿ.